ಸರ್ ಅವ್ರು ಏನ್ ಹೇಳ್ತಾರೆ, ಮಿನಿಸ್ಟರ್ ಕೊಡ್ಬೇಕು, ಅಧ್ಯಕ್ಷ ಕೊಡ್ಬೇಕು ಅಂತ ಹೇಳ್ತಾರೆ ಸರ್. ಅವ್ರು ಹೇಳಿದ್ರು ಸರ್, ಅದು ಬುಡಾಧ್ಯಕ್ಷ ಕೊಡ್ಬೇಕಂತ ಹೇಳಿದ್ರು ಸರ್ ಶಾಂತಮೂರ್ತಿ. ನಮ್ಮನ್ನೇನು ಬುಡಾಧ್ಯಕ್ಷ ನಮ್ಮನ್ನೇನು ಕೇಳಿಲ್ಲ ಸರ್ ಡೈರೆಕ್ಟ್ ಆಗಿ. ಬುಡಾಧ್ಯಕ್ಷರಿಗೆ ಮಿನಿಸ್ಟರ್ ಕೊಡ್ಬೇಕಂತ ಕೇಳಿದ್ರು ಸರ್ ಅದರಲ್ಲಿ ಆಡಿಯೋದಲ್ಲಿ. ಸರ್ ಯುಡಿ ಮಿನಿಸ್ಟರ್ ಅಂತ ಹೇಳಿ ಸರ್, ನಗರಾಭಿವೃದ್ಧಿ ಸಚಿವ ಕೊಡ್ಬೇಕಂತ ಹೇಳಿದ್ರು ಸರ್. ಶಾಂತಮೂರ್ತಿ ಸರ್. ಸರ್ ನನ್ನ ಹೆಸರು ವೀರೇಶ್ ಅಂತೇಳಿ, ನಾನು ಅಂಬಲ್ಲಿ ಇರ್ತೀನಿ. ನಾನೊಂದು 20 ವರ್ಷದಿಂದ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬುಡಾದಲ್ಲಿ, ಮುನ್ಸಿಪಾಲ್ಟಿಯಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ, KWS ಅಲ್ಲಿ ಎಲ್ಲದರಲ್ಲಿ ಮಿತಿ ಮೀರಿ ಲಂಚ ಕೇಳ್ತಿದ್ದಾರೆ. ನಾನು ಇಷ್ಟು ಮುಂಚೆ 6 ಮಂದಿನ ಅರೆಸ್ಟ್ ಮಾಡಿಸಿದ್ದೆ, ಕಂಪ್ಲೇಂಟ್ ಕೊಟ್ಟು 2024ರಲ್ಲಿ. ಮೊನ್ನೆ ಶಾಂತಮೂರ್ತಿ ಅಂತೇಳಿ ಅವರು ಹಂಗೆ ಹರಾಸ್ಮೆಂಟ್ ಮಾಡಿ ಲಂಚ ಕೇಳ್ತಿದ್ರು. ಅವ್ರದ್ದು ಲೋಕಾಯುಕ್ತ ಕೇಸ್ ಕೊಟ್ಟು ಅರೆಸ್ಟ್ ಮಾಡಿಸಿದ್ವಿ ಸರ್. 1 ಎಕರೆಗೆ ರಿಯಲ್ ಎಸ್ಟೇಟ್ ಇದು ಡೆವಲಪ್ ಆಫೀಸ್ ಪೇಪರ್ ವರ್ಕ್ ಲಂಚದ ರೂಪದಲ್ಲಿ ಅಂದ್ರೆ 25 ಲಕ್ಷ ಖರ್ಚಾಗುತ್ತೆ ಸರ್. 10 ಲಕ್ಷ ರೂಪಾಯಿ ವೈಟ್ ರೂಪದಲ್ಲಿ ಕಟ್ತೀವಿ, 15 ಲಕ್ಷ ರೂಪಾಯಿ ಲಂಚದಲ್ಲಿ ರೂಪದಲ್ಲಿ ಕೇಳ್ತಾರೆ ಸರ್. ಸರ್ ನನ್ನ ಹತ್ರ ಕೇಸ್ ಮಾಡಿದಾಗ ರೆಕಾರ್ಡಿಂಗು ಇದೆ ಸರ್. ರೆಕಾರ್ಡಿಂಗ್ ಇದೆ ಸರ್. ಅವ್ರು ಕೇಳಿದ ಡಿಮ್ಯಾಂಡ್ ಇದೆ, ರಿಸೀವಿಂಗ್ ಇದೆ. ಲಾಸ್ಟ್ ಟೈಮ್ ಕೇಸ್ ಮಾಡಿದಾಗ ಬುಡದಲ್ಲಿ 23 ಲಕ್ಷ ಕೇಳಿದ್ರು ಸರ್, ಎಲ್ಲರೂ ಸೇರಿ. ಕಮಿಷನರು, TPM, ಕೇಸ್ ವರ್ಕರ್, ಮ್ಯಾನೇಜರ್. ಫೋನ್ ಪೇದಲ್ಲಿ 3 ಹಾಕ್ಸ್ಕೊಂಡಿದ್ರು ಸರ್. ಸರ್. ನಾರಾಯಣ ಮ್ಯಾನೇಜರು ಎಕರೆಗೆ ಒಂದು ಫೈಲ್ಗೆ 10,000 ರೂಪಾಯಿ ಕೇಳ್ತಿದ್ರು ಸರ್. ಸರ್. ಆಮೇಲೆ ನಯೀಮ್ ಅಂತ ಇಂಜಿನಿಯರ್ ಶಿಕ್ಷಣ ಅವರು 20,000 ರೂಪಾಯಿ ಹಾಕ್ಸ್ಕೊಂಡಿದ್ರು ಸರ್. ಲೇಡಿ ಅವ್ರು ಡಿಮ್ಯಾಂಡ್ ಮಾಡಿದ್ರು ಸರ್, ಎಕರೆಗೆ 15,000 ಡಿಮ್ಯಾಂಡ್ ಮಾಡಿದ್ರು ಸರ್. 20 ಎಕರೆ ಫೈಲ್ ಇತ್ತು ಸರ್. ಅವಾಗ ಅವ್ರು 1.5 ಲಕ್ಷ ಡಿಮ್ಯಾಂಡ್ ಮಾಡಿದ್ರು ಸರ್. 3 ಲಕ್ಷ ಸರ್, 3 ಲಕ್ಷ ರೂಪಾಯಿ. TPM ಅವರು 6 ಲಕ್ಷ ಡಿಮ್ಯಾಂಡ್ ಮಾಡಿದ್ರು ಸರ್.